18ನೇ ಆವೃತ್ತಿ ಇದೀಗ ಅದ್ದೂರಿಯಾಗಿ ನಡೆಯುತ್ತಿದೆ. ಅದರಲ್ಲೂ ಎಲ್ಲಾ ತಂಡಗಳಿಗಿಂತಲೂ ಅತಿ ಹೆಚ್ಚು ಅಭಿಮಾನಿಗಳನ್ನು ಹೊಂದಿರುವ ಆರ್ಸಿಬಿ ತಂಡವು ಈಗಾಗಲೇ ಆಡಿರುವ 2 ಪಂದ್ಯಗಳಲ್ಲೂ ಭರ್ಜರಿ ಗೆಲುವು ಸಾಧಿಸಿದೆ. ಉದ್ಘಾಟನಾ ಪಂದ್ಯದಲ್ಲಿ ಕೆಕೆಆರ್ ವಿರುದ್ಧ ಹಾಗೂ ಎರಡನೇ ಪಂದ್ಯವನ್ನ ಸಿಎಸ್ಕೆ ವಿರುದ್ಧ ಗೆದ್ದು ಬೀಗುವ ಮೂಲಕ ಇತಿಹಾಸ ಸೃಷ್ಟಿಸಿದೆ. ಐಪಿಎಲ್ನಲ್ಲಿ ಅತಿ ಹೆಚ್ಚು ಅಭಿಮಾನಿಗಳನ್ನು ಹೊಂದಿರುವ ತಂಡ ಅಂದರೆ ಅದು ಆರ್ಸಿಬಿ ಮಾತ್ರ ಅಲ್ಲದೆ ಯಾವುದೇ ತಂಡಗಳ ಮೇಲೆ ಇದ್ರೂ ಕೂಡ ಅಭಿಮಾನಿಗಳ ಆರ್ಭಟ ಮಾತ್ರ ಕಡಿಮೆಯಂತೂ ಆಗುವುದಿಲ್ಲ. ಅದರಲ್ಲೂ ಇತ್ತೀಚೆಗಷ್ಟೇ ಸಿಎಸ್ಕೆಯನ್ನ ತವರು ನೆಲ ಚೆನ್ನೈನಲ್ಲಿ ಸೋಲಿಸಿ 17 ವರ್ಷಗಳ ಬಳಿಕ ಇತಿಹಾಸವೊಂದನ್ನು ನಿರ್ಮಿಸಿದೆ. ಇನ್ನು ಆರ್ಸಿಬಿ ಐಪಿಎಲ್ನಲ್ಲಿ ಇದುವರೆಗೂ ಒಂದೇ ಒಂದು ಟ್ರೋಫಿ ಗೆದ್ದಿಲ್ಲ. ಆದರೂ ಅಭಿಮಾನಿಗಳ ಸಂಖ್ಯೆ ಏನೂ ಕಡಿಮೆಯಾಗಿಲ್ಲ. ಬದಲಾಗಿ ಭರವಸೆಯ ಬೆಳಕು ಎಂಬಂತೆ ಎಷ್ಟೇ ಬಾರಿ ಸೋತ್ರೂ ನಮ್ಮ ತಂಡ ಆರ್ಸಿಬಿನೇ ಎಂದು ಅಭಿಮಾನದಿಂದ ಹೇಳ್ತಿದ್ದಾರೆ. ಸದ್ಯ ಈ ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ಸದ್ದು ಮಾಡುತ್ತಾ ಇದೆ. ಈ ನಡುವೆಯೇ ಇದೀಗ ಇದೇ ವಿಚಾರವಾಗಿ ಡೈವರ್ಸ್ ಚಾಲೆಂಜ್ ವಿಡಿಯೋವೊಂದನ್ನು सामाजिक जालताणದಲ್ಲಿ सखत वायरल आगुತ್ತಿದೆ। आरसीबी फाइनल नहीं जीती तो मैं इंस्टाग्राम पर ये ऐलान करती हूँ कि मैं अपने पति से तलाक ले लूंगी। ಆರ್ಸಿಬಿ ಈ ಬಾರಿ ಐಪಿಎಲ್ ಟ್ರೋಫಿ ಗೆಲ್ಲಲಿದೆ ಎಂಬುದು ಅಭಿಮಾನಿಗಳ ಭರವಸೆ ಆಗಿದೆ. ಆದರೆ ಇದೀಗ ಐಪಿಎಲ್ ಆರಂಭದಲ್ಲೇ ಇದೀಗ ಮಹಿಳೆಯೊಬ್ಬಳ ಡೈವೋರ್ಸ್ ಹೇಳಿಕೆಯೊಂದು ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗುತ್ತಿದೆ. ಈ ವರ್ಷದ ಐಪಿಎಲ್ ಟ್ರೋಫಿಯನ್ನ ಆರ್ಸಿಬಿ ಗೆಲ್ಲುತ್ತದೆ ಎಂದು ಹೇಳಿಕೊಂಡು ಆ ಮಹಿಳೆ ಇನ್ಸ್ಟಾಗ್ರಾಂನಲ್ಲಿ ವಿಡಿಯೋವನ್ನ ಶೇರ್ ಮಾಡಿದ್ದಾರೆ. ಅಲ್ಲದೆ ಒಂದು ವೇಳೆ ಆರ್ಸಿಬಿ ತಂಡ ಈ ಬಾರಿ ಐಪಿಎಲ್ ಗೆಲ್ಲದಿದ್ದರೆ ಗಂಡನಿಗೆ ವಿಚ್ಛೇದನ ನೀಡುತ್ತೇನೆ ಎಂದು ಆ ಮಹಿಳೆ ಹೇಳಿಕೊಂಡಿದ್ದಾರೆ. ಇದೀಗ ಐಪಿಎಲ್ 18ನೇ ಆವೃತ್ತಿ ನಡೆಯುತ್ತಿದೆ. ಈ ವರ್ಷ ಆರ್ಸಿಬಿ ಫೈನಲ್ ಗೆಲ್ಲುತ್ತದೆ ಎಂದು ನಾನು ಭವಿಷ್ಯ ನುಡಿಯುತ್ತಿದ್ದೇನೆ. ಆರ್ಸಿಬಿ ಫೈನಲ್ ಗೆಲ್ಲದಿದ್ದರೆ ನಾನು ನನ್ನ ಪತಿಗೆ ಡಿವೋರ್ಸ್ ನೀಡುತ್ತೇನೆ ಎಂದು ಇನ್ಸ್ಟಾಗ್ರಾಂನಲ್ಲಿ ಘೋಷಿಸಿದ್ದಾಳೆ ಆ ಮಹಿಳೆ. ಇದು ಸ್ಕ್ರಿಪ್ಟ್ ಮಾಡಿಕೊಂಡು ಹೇಳಿದ ವಿಡಿಯೋ ಅಲ್ಲ. ಆರ್ಸಿಬಿ ಫೈನಲ್ ಗೆಲ್ಲದಿದ್ದರೆ ನಾನು ನನ್ನ ಪತಿಗೆ ವಿಚ್ಛೇದನ ನೀಡುತ್ತೇನೆ. ಈ ವಿಡಿಯೋ ಸೇವ್ ಮಾಡಿಟ್ಟುಕೊಳ್ಳಿ, ಐಪಿಎಲ್ ಮುಗಿದ ನಂತರ ನೋಡಿ ಎಂದು ಸದ್ಯ ಆ ಮಹಿಳೆ ಹೇಳಿಕೊಂಡಿದ್ದಾಳೆ. ಸದ್ಯ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗುತ್ತಿದೆ. ಇದೆಷ್ಟು ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಿರಿ ಟಿವಿ.